ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ನಾವು 8ನೇ ತರಗತಿಯ 1ನೇ ರೂಪಣಾತ್ಮಕ ಪರೀಕ್ಷೆ 2026-27ನೇ ಸಾಲಿನ FA1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಇಂತಹ ಪ್ರಶ್ನೆಗಳೇ ನಾಳೆ ನಿಮಗೆ FA1 ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ ಅಂತ ಹೇಳ್ತಾ, ಇದು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಅಂಕಗಳು ಒಟ್ಟು 20 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಸಿಗ್ತದೆ. ಸೊ ಮೊದಲೇ ಮೇನು MCQ ಪ್ರಶ್ನೆಗಳು ಇರ್ತವೆ. ಓಕೆನಾ? ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮಗೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಮೇನು MCQ ಪ್ರಶ್ನೆಗಳು ಕಂಡುಬರ್ತವೆ. ಸೊ ಒಟ್ಟು 3 ಪ್ರಶ್ನೆಗಳು ಕಂಡುಬರ್ತವೆ. ಅದರಲ್ಲಿ ಟೋಟಲಾಗಿ ಒಂದು ಪ್ರಶ್ನೆಗೆ ಒಂದೊಂದು ಅಂಕ ಅಂತ ಹಿಡಿದ್ರೆ 3 ಅಂಕಗಳು ಈ ಒಂದು ಮೇನಿಂದ ನಿಮಗೆ ದೊರೀತದೆ. ಸೊ ಮೊದಲನೇ ಪ್ರಶ್ನೆ ನೋಡಿ, 1 ಮತ್ತು 10ರ ನಡುವೆ ಇರುವ ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕೇಳಿದ್ದಾನೆ. 1 ಮತ್ತು 10ರ ನಡುವೆ ಇರುವ ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಇದೆ. ಆಪ್ಷನ್ ಎ 1,8, ಆಪ್ಷನ್ ಬಿ 2,4,8, ಆಪ್ಷನ್ ಸಿ 4,9 ಹಾಗೆ ಆಪ್ಷನ್ ಡಿ 1,4,9 ಅಂತ ಇದೆ. ಓಕೆನಾ? ಸೊ ಇದರ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ 4,9. ಓಕೆ, ಆನ್ಸರ್ 4,9 ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೆಯ ಪ್ರಶ್ನೆ ನೋಡ್ತಾ ಹೋಗೋಣ. x = 2 ಆದರೆ x⁻6 ಅಂದರೆ x ನ ಘಾತ 6ನ ಬೆಲೆ ಏನು ಅಂತ ಕೇಳಿದ್ದಾನೆ. ಓಕೆ, ಸೊ x = 2 ಆದರೆ x⁻6 ಅಂದರೆ x ನ ಘಾತ 6ನ ಬೆಲೆ ಏನು ಅಂತ ಕೇಳಿದ್ದಾನೆ. ಅಂದರೆ 2ನ್ನು 6 ಬಾರಿ ಗುಣಾಕಾರ ಮಾಡಬೇಕು ಅಂತ ಅರ್ಥ. ಓಕೆನಾ? 2ನ್ನು 6 ಬಾರಿ ಗುಣಾಕಾರ ಮಾಡಿದ ನಮ್ಮ ವ್ಯಾಲ್ಯೂ ಎಷ್ಟು ಸಿಗ್ತದಪ್ಪ ಅಂದರೆ b = ಆಪ್ಷನ್ ಬಿ = 64. ಆಪ್ಷನ್ ಬಿ ಯಾವುದು? 64 ಐತಲ್ಲ, ಇದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ಇನ್ನು ಮೂರನೇ ಪ್ರಶ್ನೆ ನೋಡಿ, ಶೂನ್ಯಕ್ಕೆ ಅಂಕಗಣಿತದ ನಿಯಮಗಳನ್ನು ಕ್ರೋಢೀಕರಿಸಿದ ಗಣಿತಜ್ಞ ಯಾರು ಅಂತ ಕೇಳಿದ್ದಾನೆ. ಶೂನ್ಯಕ್ಕೆ ಅಂಕಗಣಿತದ ನಿಯಮಗಳನ್ನು ಕ್ರೋಢೀಕರಿಸಿದ ಗಣಿತಜ್ಞ ಯಾರು ಅಂತ ಇದೆ. ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ಬ್ರಹ್ಮಗುಪ್ತ, ಆಪ್ಷನ್ ಸಿ ಫಿಬೋನಾಚಿ ಹಾಗೂ ಆಪ್ಷನ್ ಡಿ ಲ್ಯಾಪ್ಲೇಸ್ ಅಂತ ಇದೆ. ನೋಡ್ರಿ, ಶೂನ್ಯಕ್ಕೆ ಅಂಕಗಣಿತದ ನಿಯಮಗಳನ್ನು ಕ್ರೋಢೀಕರಿಸಿದ ಅಂದರೆ ಸೇರಿಸಿದ ಅಂತ ಗಣಿತಜ್ಞ ಯಾರಪ್ಪ ಅಂದರೆ ಆಪ್ಷನ್ ಬಿ ಬ್ರಹ್ಮಗುಪ್ತ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ? ಶೂನ್ಯಕ್ಕೆ ಅಂಕಗಣಿತದ ನಿಯಮಗಳನ್ನು ಕ್ರೋಢೀಕರಿಸಿದ ಗಣಿತಜ್ಞ ಯಾರು? ಆಪ್ಷನ್ ಬಿ ಬ್ರಹ್ಮಗುಪ್ತ. ಇನ್ನು 1 ಅಂಕದ ಪ್ರಶ್ನೆಗಳು ಕಂಡುಬರ್ತವೆ. ನೆಕ್ಸ್ಟ್ ಎರಡನೇವೇನು 1 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳು ಕಂಡುಬರ್ತವೆ. ಟೋಟಲ್ ಆಗಿ 1 ಅಂಕ ನಿಮಗೆ ಈ ಒಂದು ಎರಡನೇ ಮೇನಿಂದ 3 ಅಂಕಗಳು ಈಸಿಯಾಗಿ ಸಿಗ್ತದೆ. ಓಕೆ, ಸೊ ಬನ್ನಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. 25 ಇದನ್ನು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. 25 ಇದನ್ನು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ಅಂದರೆ ಸೀರಿಯಲ್ ವೈಸ್ ಇರಬೇಕು. ಬೆಸ ಸಂಖ್ಯೆಗಳು ಯಾವ್ಯಾವ ಇರಬೇಕು? ಸೀರಿಯಲ್ ವೈಸ್ ನೋಡ್ತಾ ಹೋಗೋಣ. 1 + 3 ಇವೆಲ್ಲವೂ ಬೆಸ ಸಂಖ್ಯೆಗಳು. 1 + 3 4 ಆಯಿತು, 4 + 5 9 ಆಯಿತು. ಹೌದಾ? 9 + 7 ಎಷ್ಟಪ್ಪ? 9 10 16 16 + 9 ಎಷ್ಟಪ್ಪ ಅಂದರೆ 25. 25 ಇದನ್ನು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿದೆ ಅಂತ ನಾವು ಈಸಿಯಾಗಿ ಬರೀಬಹುದು. ಓಕೆನಾ? ಸೊ 1 + 3 + 5 + 7 + 9 ಇವೆಲ್ಲವೂ ಬೆಸ ಸಂಖ್ಯೆಗಳಾಗಿರ್ತವೆ. ಕ್ರಮಾನುಗತ ಅಂತ ಹೇಳಿರೋದ್ರಿಂದ ಟೋಟಲ್ ಆಗಿ ನಿಮಗೆ 25 ಅಂಶ ಬರ್ತದೆ. ಓಕೆನಾ? ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ, 2⁵5ರ ಬೆಲೆಯನ್ನು ಕಂಡುಹಿಡಿಯಿರಿ. 2⁵5ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಹಂಗಂದ್ರೆ 2ನ್ನು ನಾವು 5 ಬಾರಿ ಗುಣಾಕಾರ ಮಾಡಬೇಕು ಅಂತ ಅರ್ಥ. ಓಕೆ, 2 5ಲೇ ಅಲ್ಲ ಮತ್ತೆ. ಓಕೆ, 2ನ್ನು 5 ಬಾರಿ ಗುಣಾಕಾರ ಮಾಡಬೇಕು. ಇಲ್ಲಿದೆ ನೋಡಿ, ಈ ರೀತಿ 2 × 2 × 2 × 2 × 2 ಈ ರೀತಿ = ಎಷ್ಟಾಗ್ತದಪ್ಪ ಅಂದರೆ 32 ಆಗ್ತದೆ. ಅಂದರೆ ನೋಡಿ ಹೆಂಗೆ ನೋಡೋಣ. 2 2 4 4 2 8 8 2 16 16 2 32. ಓಕೆ, ಒಟ್ಟು ಟೋಟಲ್ ಆಗಿ 32 ಆಗ್ತದೆ. ಅಂದರೆ 2⁵5ರ ಬೆಲೆ ಎಷ್ಟಪ್ಪ ಅಂದರೆ ಎಷ್ಟು? 32. ಇನ್ನು 6ನೇ ಪ್ರಶ್ನೆ ನೋಡಿ, 302ನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. 302ನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಇದೆ. ಸೊ 300 + 2 ಈ ರೀತಿಯಾಗಿ ಬಿಡಿಸ್ಕೋಬೇಕು ನಾವು. ಓಕೆ, 300ನ್ನು ಯಾವ ರೀತಿ ಬರಿತೀವಿ? ಸಿ ಅಂದರೆ 3 ರೀತಿ ಸಿಯಲ್ಲಿ ಬರಿತೀವಿ, ಪ್ಲಸ್ 2ನ್ನು ಈ ರೀತಿಯಾಗಿದೆ. ಓಕೆ, ಟೋಟಲ್ ಆಗಿ ಸಿ + 2 ಈ ರೀತಿಯಾಗಿ ಬರಿತೀವಿ ನಾವು. ಓಕೆ, 302ನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆದ್ರೆ ಈ ರೀತಿಯಾಗಿರ್ತದೆ. ಈಸಿಯಾಗೈತೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, 3ನೇ ಮೇನು 2 ಅಂಕದ ಪ್ರಶ್ನೆಗಳು. ಒಟ್ಟು 2 ಪ್ರಶ್ನೆಗಳು ಕಂಡುಬರ್ತವೆ. 2 ಅಂಕ, ಪ್ರತಿ ಪ್ರಶ್ನೆಗೂ 2 ಅಂಕಗಳು. ಟೋಟಲ್ ಆಗಿ 4 ಅಂಕಗಳು ಈ ಮೇನಿಂದ ನಿಮಗೆ ಸಿಗ್ತದೆ. 7ನೇ ಪ್ರಶ್ನೆ ಈ ರೀತಿಯಾಗಿದೆ. 2025ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು
ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದಾನೆ. ಅಂದರೆ 2025 ನೀವೇನು ಮಾಡಬೇಕು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಓಕೆನಾ? ಓಕೆ, 2025 ಐತಿ. ಸೊ ಹೌದಾ? ಸೊ 2025 ನಾವು 5 ಬಗ್ಗೆಯಿಂದ ಏನು ಮಾಡ್ಬೋದು, ಈಸಿಯಾಗಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು. ಹೆಂಗೆ ನೋಡಿ, 5 ಅಂದರೆ ಇದನ್ನು ಯಾವ ರೀತಿ ತೊಗೋಬೇಕಂದ್ರೆ ಇಲ್ಲಿ 2025 ಇರೋದ್ರಿಂದ ಓಕೆ ಪೂರ್ಣ ಪ್ರಮಾಣದಲ್ಲಿ ತೊಗೋಬೇಕು. ಹಾಗಾದರೆ 405 × 5 ಅಂತ ಮಾಡಬೇಕಾಗ್ತದೆ. 405 2025 ಆಗ್ತದೆ. ನೀವು ಏನು ಮಾಡ್ತೀರಿ, 5 4 20 ರೀ, 5 5 25 ರೀ, 45 ಬರ್ತದೆ ರೀ. ತಪ್ಪು. ಈ ರೀತಿ 0 ನಡುವೆ ಬಂದಾಗ ನಾವೇನು ಮಾಡಬೇಕು, ಅಲ್ಲಿ 0 ತೆಗೆದುಕೊಳ್ಬೇಕಾಗ್ತದೆ. ಓಕೆನಾ? ಟೋಟಲ್ ಆಗಿ ತೆಗೆದುಕೊಳ್ಬೇಕಾಗ್ತದೆ. ಓಕೆ, 5 405 2025 ಆಯಿತು. ಈಗ 405 ಎಷ್ಟಲೇ ಹೋಗ್ತದೆ, 5 81 5 81. ಸೊ 5 8 40 ಆಗ್ತದೆ. ಸೊ 5 1 5 81. ಓಕೆ, ಸೊ 81 5 ಮಗ್ಗಿಂದ ಏನಾಗಲ್ಲ, ಅವಿಭಾಜ್ಯ ಅಪವರ್ತನ ಆಗೋದಿಲ್ಲ. ಓಕೆ, ಸೊ 3 ಮಗ್ಗಿ ತೆಗೆದುಕೊಳ್ಳೋಣ. ಅದಾ 3 2 6 ಎಷ್ಟು ಉಳಿತು, 2 ಉಳಿತು. ಎಷ್ಟಾಯಿತು, 21 ಆಯಿತು. 3 7 21 ಆಯಿತು. ನೆಕ್ಸ್ಟು 3 9 27 3 9 27 3 3 9 3 1 3. ಓಕೆನಾ? ಇಲ್ಲಿ ನೋಡಿ 5 × 5 3 × 3 3 × 3. ಇದನ್ನು ನಾವು ಯಾವ ರೀತಿ ಬರಿತೀವಪ್ಪ ಅಂದರೆ 5⁴2 × 3⁴4 ಅಂತ ಬರಿತೀವಿ. ಈ ರೀತಿಯಾಗಿ ನಾವೇನು ಮಾಡಬೇಕು, ಘಾತಾಂಕ ರೂಪದಲ್ಲಿ ಬರಿಬೇಕಾಗ್ತದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಚೈನೀಸ್ ವ್ಯವಹಾರದ 2 ಪದ್ಧತಿಗಳು ಯಾವುವು? ಚೈನೀಸ್ ವ್ಯವಹಾರದ 2 ಪದ್ಧತಿಗಳು ಯಾವುವು ಅಂತ ಕೇಳಿದಾನೆ. ಸೊ 1ನೇ ಪದ್ಧತಿ ಯಾವುದಪ್ಪ ಅಂದರೆ ಸುಂಜಿ ಪಾನ್ ಎನ್ನುವ ಪದ್ಧತಿ. ಈ ಸುಂಜಿ ಪಾನನ್ನು ನಾವು ಅಬಾಕಸ್ ಅಂತ ಕೂಡ ಕರಿತೀವಿ. ಸುಂಜಿ ಪಾನ್ ಅಥವಾ ಅಬಾಕಸ್ ಅಂತಲೂ ಕರಿತೀವಿ. ಇನ್ನು ಎರಡನೇ ವ್ಯವಹಾರದ ಪದ್ಧತಿ ಯಾವುದಪ್ಪ ಅಂದರೆ ಸುಂಜಿ ಚೌ ಅಂತ. ಸುಂಜಿ ಚೌ ಇದನ್ನು ಕಡ್ಡಿ ಸಂಖ್ಯೆಗಳ ಒಂದು ಮಾದರಿ ವ್ಯವಹಾರ ಪದ್ಧತಿ ಅಂತ ಕರಿತೀವಿ. ಓಕೆ, ಸೊ ಈ ವೆರಿ ಇಂಪಾರ್ಟೆಂಟ್ ಇದೆ, ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ಮುಂದಿನದಾಗಿ 3 ಅಂಕದ ಪ್ರಶ್ನೆಗಳು ಬರ್ತವೆ. 4ನೇ ಮೇನು 3 ಅಂಕದ ಪ್ರಶ್ನೆಗಳು. 2 × 3 ಟೋಟಲ್ ಆಗಿ 6 ಅಂಕಗಳು ಈ ಒಂದು ಮೇನಿಂದ ನಿಮಗೆ ಸಿಗ್ತದೆ. ಓಕೆ, ಸೊ ಬನ್ನಿ 9ನೇ ಪ್ರಶ್ನೆ ನೋಡೋಣ. 2 ಸಂಖ್ಯೆಗಳ ವರ್ಗಗಳ ಮೊತ್ತ. 2 ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟೈತಪ್ಪ ಅಂದರೆ 145 ಐತಿ. ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟು, 3 ಆಗಿದ್ದರೆ, ಒಂದು ಸಂಖ್ಯೆಯ ವರ್ಗಮೂಲ 3 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಓಕೆ, ಸೊ ನೋಡಿ, ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಪ್ಪ, 3 ಅಂದ ಮೇಲೆ ಆ ಸಂಖ್ಯೆ ಏನಾಗಿರಬೇಕು, 3² = 9 ಆಗಿರಬೇಕು. ವರ್ಗಮೂಲ 3 ಅಂದಮೇಲೆ ಆ ಸಂಖ್ಯೆ ಯಾವುದು, 3². ವರ್ಗಮೂಲ ಅಂದರೆ ಸ್ಕ್ವೇರು. ಸೊ 3² ಅಂದರೆ 9 ಆಗ್ತದೆ. ಓಕೆ, ಸೊ ನೆಕ್ಸ್ಟು 2 ಸಂಖ್ಯೆಗಳ ವರ್ಗಗಳ ಮೊತ್ತ. 2 ಸಂಖ್ಯೆಗಳ ವರ್ಗಗಳ ಮೊತ್ತ ಎಷ್ಟೈತಿ, 145 ಐತಿ. ಅಂದರೆ ನಾವು ಯಾವ ರೀತಿ ಬರ್ಕೊಂತ ನೋಡಿರಿ, 2 ಸಂಖ್ಯೆಗಳು, ಒಂದು ಸಂಖ್ಯೆ ಸಿಕ್ಕೈತಿ ನಮ್ಗೆ, ಇನ್ನೊಂದು ಸಂಖ್ಯೆನ b² ಅಂತ ತೆಗೆದುಕೊಳ್ಳೋಣ. ಓಕೆನಾ? 9² + b² = 145 ಅಂತ ಆಯಿತು. 9² + b² = 145. ಇವಾಗ 9 ವರ್ಗ ಎಷ್ಟು, 81. 9² ಅಂದರೆ 81. ಓಕೆ, 9 × 9 ಮಾಡಿದರೆ 81 ಆಗ್ತದೆ. ಪ್ಲಸ್ b² ಹಾಗೆ ಇಡಿ = 145. ಇವಾಗ ಏನು ಮಾಡೋಣ, ಈ 81ಅನ್ನು ಈಕ್ವಲ್ಸಿಂದ ಈ ಕಡೆ ಬಲಭಾಗಕ್ಕೆ ಹಾಕೋಣ. b² = 145 - 81 ಆಯಿತು. ಈಗ 145ರಲ್ಲಿ 81ಅನ್ನು ಕಳೆದ್ರೆ ನಮಗೆ 64 ಸಿಗ್ತದೆ. ಸೊ b² = 64 ಆಯಿತು. ಈ ಸ್ಕ್ವೇರನ್ನು ನಾನು ಏನು ಮಾಡೋಣ, ಬಲಭಾಗಕ್ಕೆ ಹಾಕೋಣ. ಆವಾಗ b = √64 ಆಯಿತು. ಈ 64ರ ವರ್ಗಮೂಲ ಯಾವುದು, 8. ಹಾಗಾಗಿ b = 8 ವ್ಯಾಲ್ಯೂ ಸಿಕ್ತು. ಹಾಗಾದರೆ ಒಂದು ಸಂಖ್ಯೆ ನಮ್ಗೆ 9, ಇನ್ನೊಂದು ಸಂಖ್ಯೆ ಎಷ್ಟಪ್ಪ ಅಂದರೆ 8 ಆಗ್ತದೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ನೋಡ್ತಗೋಣ. 10ನೇ ಪ್ರಶ್ನೆ ಇದೆ. 10ನೇ ಪ್ರಶ್ನೆ ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿದ್ದಾನೆ, ಅದನ್ನು ಭಯ ಪಡಬಾರ್ದು. ಓಕೆ, ಈಸಿಯಾಗಿ ಬಿಡಿಸ್ಬಹುದು. ಸೊ ಅದು ಯಾವ ರೀತಿ ಅಂತ ನೋಡ್ತಗೋಣ. 10ನೇ ಪ್ರಶ್ನೆ ಈ ರೀತಿಯಾಗಿದೆ. 5⁻2x + 3 5⁻2x + 3 / 5⁻x + 2 = 125 ಐತಿ. ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ನೋಡ್ರಿ, ಇದು ಘಾತಾಂಕ ರೂಪದಲ್ಲಿ ಐತಿ. ಓಕೆ, ಘಾತಾಂಕಗಳ ನಿಯಮ ಏನಾಗ್ತದೆ, ಇಲ್ಲಿ ಅಪ್ಲೈ ಆಗ್ತದೆ. ಓಕೆ, ಬನ್ನಿ ಆನ್ಸರ್ ನೋಡ್ತಗೋಣ. ಘಾತಾಂಕಗಳ ನಿಯಮದಂತೆ a⁻m / a⁻n = a⁻m / a⁻m - n ಫಾರ್ಮುಲಾದಾಗ ಐತಿ. a⁻m - n. ಓಕೆ, ಸೊ ಇವಾಗ ಏನು ಮಾಡೋಣ ಅಂದರೆ 5 ಇಲ್ಲಿ ಲೆಕ್ಕ ಐತಲ್ಲ, ಇದನ್ನು ಬಿಡಿಸ್ಕೊಳ್ಳೋಣ. 5 * 2x + 3 - x + 2 =
125 ಅಂತ ತೆಗೆದುಕೊಳ್ಳೋಣ. ಓಕೆನಾ? ಓಕೆ, ನೆಕ್ಸ್ಟು ಇದನ್ನೇನು ಮಾಡ್ತಾ ಹೋಗೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 125 ನಾವು 5ರ ಘನಮೂಲ ಅಂತ ತೆಗೆದುಕೊಳ್ತೇವೆ. ಸೊ 5ರ ಘನಮೂಲ 5ರ ಘನ 125 ಆಗ್ತದೆ. ಸೊ 5 ರೆಷ್ಟು 2x + 3 ಮೈನಸ್ x - 2 ಅಂತ ತೆಗೆದುಕೊಳ್ತೇನೆ. ಈಕ್ವಲ್ಸ್ ಟು 5ರ ಘಾತ 3 ಅಂತ ಆಯಿತು. ಇವಾಗ ನೋಡಿ 2x - 1x ಇದೆ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ಹಾಗಾಗಿ ಇದರಲ್ಲಿ ಏನಾಗ್ತದಪ್ಪ ಅಂದರೆ 2x ಅಲ್ಲಿ 1x ಕಳೆದ್ರೆ 1x ಉಳಿತು. ಇನ್ನು 3ರಲ್ಲಿ 2 ಹೋದರೆ 1 ಆಯಿತು. x + 1 ಈಕ್ವಲ್ಸ್ ಟು 5ರ ಘಾತ 3 ಆಯಿತು. ಇವಾಗ ಏನು ಮಾಡ್ತಾ ಹೋಗೋಣ, ಘಾತಗಳನ್ನು ಹೋಲಿಸಿದಾಗ ಘಾತಗಳನ್ನು ಏನು ಮಾಡೋಣ, ಹೋಲಿಸೋಣ. ಈ ಕಡೆದ್ದು ಈ ಕಡೆದ್ದು. ಓಕೆ, ಘಾತಗಳನ್ನು ಹೋಲಿಸಿದಾಗ x + 1 ಈಕ್ವಲ್ಸ್ ಟು 3 ಆಗ್ತದೆ. ಸೊ ಇವಾಗ ಈ +1 ಏನು ಮಾಡೋಣ, ಬಲಭಾಗಕ್ಕೆ ಹಾಕೋಣ. ಸೊ x ಈಕ್ವಲ್ಸ್ ಟು 3 - 1 ಆಯಿತು. ಇವಾಗ x ವ್ಯಾಲ್ಯೂ ಸಿಗ್ತದೆ ನಮ್ಗೆ ಈಸಿಯಾಗಿ. x ಈಕ್ವಲ್ಸ್ ಟು 2, 3ರಲ್ಲಿ 1 ಹೋದರೆ 2 ಆಗ್ತದೆ. ಸೊ ಹಾಗಾಗಿ x ಈಕ್ವಲ್ ಟು 2 ಸರಿಯಾದ ಉತ್ತರ ಆಗ್ತದೆ. ಓಕೆ, ಮುಂದಿನ ಮೇನು 4 ಅಂಕದ ಪ್ರಶ್ನೆಗೆ ಒಂದು ಪ್ರಶ್ನೆ ಇರ್ತದೆ, 4 ಅಂಕ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಟ್ರಿಕ್ಕಿ ಆಗಿರ್ತದೆ, ಸ್ವಲ್ಪ ಲೆಂಗ್ತಿ ಆಗಿರ್ತದೆ ಲೆಕ್ಕ. ಈಸಿಯಾಗಿ ಬರೀರಿ, ಅರ್ಥ ಮಾಡ್ಕೊಳ್ಳಿ. ಮೊದಲು ವಿಡಿಯೋನ ಪಾಸ್ ಮಾಡಿಕೊಂಡು. 11ನೇ ಪ್ರಶ್ನೆ, 3 ಸಂಖ್ಯೆಗಳು 2:3:4ರ ಅನುಪಾತದಲ್ಲಿದೆ. 2:3:4ರ ಅನುಪಾತದಲ್ಲಿದೆ. ಓಕೆ, ಅವುಗಳ ಘನಗಳ ಮೊತ್ತ 2, 3, 4 ಇದೆಯಲ್ಲ, ಇವುಗಳ ಘನಗಳ ಮೊತ್ತ ಎಷ್ಟಪ್ಪ ಅಂದರೆ 33,957 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಓಕೆ, ನೋಡಿರಿ 2, 3, 4ರ ಅನುಪಾತದಲ್ಲಿದೆ 3 ಸಂಖ್ಯೆಗಳದವು. ಅವುಗಳ ಘನಗಳ ಮೊತ್ತ ಎಷ್ಟೈತಪ್ಪ ಅಂದ್ರೆ 33,957. ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇವಾಗ ಆ ಸಂಖ್ಯೆಗಳು ಬೇಕು ನಮಗೆ. ಮೊದಲಿಗೆ ಏನು ಮಾಡೋಣ, ಆ ಸಂಖ್ಯೆಗಳನ್ನು 2x, 3x, 4x ಆಗಿರಲಿ ಅಂತ ತಗೊಳ್ರಿ. 2x, 3x ಮತ್ತು 4x ಅನ್ನೋ 3 ಸಂಖ್ಯೆಗಳಂತ ಆಗಿರಲಿ. ಅವುಗಳ ಗಣಗಳ ಮೊತ್ತ ಕೇಳಿದ್ದಾನೆ. ಸೊ ಮೊತ್ತ ಎಷ್ಟೈತಿ, 33,957 ಐತಿ. ಹಾಗಾಗಿ ನೋಡಿರಿ 2 × x ಹೋಲ್ ಕ್ಯೂಬ್, 2x ಕ್ಯೂಬ್ ಪ್ಲಸ್ 3x ಕ್ಯೂಬ್ ಪ್ಲಸ್ 4x ಕ್ಯೂಬ್ ಈಕ್ವಲ್ಸ್ ಟು 33,957. ಇವಾಗ ನೋಡಿರಿ 2x ಕ್ಯೂಬ್ ಅಂತ ತೆಗೆದುಕೊಳ್ಳೋಣ. 2ರ ಘಾತ 2ಅನ್ನು 3 ಸಲ ಗುಣಾಕಾರ ಮಾಡಿದಾಗ ಅಂದರೆ 2ರ ಘನ ಎಷ್ಟಪ್ಪ ಅಂದರೆ 8. ಇನ್ನು 3 × 3 × 3 ಅಂತ ಅಂದರೆ 27. ಹಾಗೆ 4ರದು 64 ಆಯಿತು. 8x ಕ್ಯೂಬ್ ಪ್ಲಸ್ 27x ಕ್ಯೂಬ್ ಪ್ಲಸ್ 64x ಕ್ಯೂಬ್ ಈಕ್ವಲ್ಸ್ ಟು 33,957. ಇವಾಗ ಇವನು 3ಅನ್ನು ಕೂಡಿಸೋಣ. ಎಷ್ಟಾಗ್ತದಪ್ಪ ಅಂದರೆ 99x ಕ್ಯೂಬ್ ಆಗ್ತದೆ. 99x ಕ್ಯೂಬ್. 64 + 27 ಅಂದರೆ 91. 91 + 8 99. x ಕ್ಯೂಬ್ ಈಕ್ವಲ್ಸ್ ಟು 33,957. ಇವಾಗ ನಮ್ಗೇನು ಬೇಕು, x ಕ್ಯೂಬ್ ವ್ಯಾಲ್ಯೂ ಬೇಕು. ಹಾಗಾಗಿ ಏನು ಮಾಡೋಣ, ಈ 99ಅನ್ನು ಇಂಟು ಐತಲ್ಲ, ಇವೆರಡರ ಮಧ್ಯೆ ಏನಿರ್ತೈತಿ, ಇಂಟು ಇರ್ತೈತಿ. ಇದನ್ನು ಬಲಭಾಗ ಕಳಿಸಿದ್ರೆ ಡಿವೈಡೆಡ್ ಆಗ್ತದೆ. ಸೊ ಹಾಗಾಗಿ x ಕ್ಯೂಬ್ ಈಕ್ವಲ್ಸ್ ಟು 33,957 / 99 ಆಯಿತು. ಇವಾಗ ಏನು ಮಾಡಬೇಕು, ಡಿವಿಷನ್ ಮಾಡ್ತೋಗೋಣ. 99 ನಮ್ಗೆ 99 ಮಗ್ಗಿ ಬರಲ್ಲಪ್ಪ. ಓಕೆ, ಅವಾಗ ಏನು ಮಾಡೋಣ, 3 ಮಗ್ಗಿಯಿಂದ ಈಸಿಯಾಗಿ ಕಟ್ತಾ ಹೋಗೋಣ. ಹೆಂಗೆ ನೋಡಿರಲಿ. ಸೊ ಈ ಸಂಖ್ಯೆ 3 ಮಗ್ಗಿಯಿಂದ ಕಟ್ತಾ ಹೋಗ್ತದ ಇಲ್ಲ ಅಂತ ನೋಡಬೇಕಂದ್ರೆ ಮೊದಲಿಗೆ ಈ ಸಂಖ್ಯೆಗಳ ಮೊತ್ತವನ್ನು ನೋಡಿರಿ. 3 + 3 ಎಷ್ಟಪ್ಪ, 6. ಓಕೆ, 6 + 9 ಎಷ್ಟಪ್ಪ, 15. 15 + 5 ಎಷ್ಟಪ್ಪ, 20. 20 + 7 ಎಷ್ಟಪ್ಪ, 27. 27 3 ಮಗ್ಗಿಗೆ ಐತಿಲ್ಲ. ಸೊ ಹಾಗಾಗಿ ನೋಡಿ ಈಸಿಯಾಗಿ 9ರ ಮಗ್ಗಿಂದ 3ರ ಮಗ್ಗಿಂದ ಕಟ್ತಾ ಹೋಗ್ತದೆ. ಸೊ 3 3 3 ಓಕೆನಾ. ಇದು ಎಷ್ಟಪ್ಪ ಅಂದರೆ 3 1 ಸೊ 9 ಎಷ್ಟು ಅಂದರೆ 3 3 ಸೊ 5 ಇಲ್ಲ. ಓಕೆ, 3 1 ತೊಗೊಳ್ರಿ, 2 ಉಳಿತು, 27 ಆಯಿತು. 3 9 27 ಆಯಿತು. ಇವಾಗ ನೋಡಿರಿ ಇಲ್ಲಿ 11,319 / 33 ಉಳಿತು. ಓಕೆನಾ. ಇವಾಗ ಈ 33 ಮತ್ತು ಇದು ಏನಾಗ್ತದೆ, 3 ಮಗ್ಗಿಂದ ಈಸಿಯಾಗಿ ಕಟ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಇದನ್ನು ಕಟ್ತಾ ಹೋಗ್ತದ ಇಲ್ಲ ಅಂತ ಹೆಂಗೆ ಕಂಡುಹಿಡಿತೀರಿ, ಕೂಡಿಸ್ಬೇಕು. 9 + 1 10, 10 + 3 13, 14 15, 15 3 ಮಗ್ಗೆ ಕಟ್ತಾ ಹೋಗ್ತದೆ. ಓಕೆ, ಸೊ ಈಸಿಯಾಗಿ 3 11 33, 3,773 ಈ ವ್ಯಾಲ್ಯೂ ಸಿಗ್ತದೆ ನಮಗೆ. ಓಕೆ, ಇವಾಗ 3,773 / 11 ಮಾಡೋಣ. 3,773 / 11. ಓಕೆ, ಸೊ 11 1 11 343 11 1 11 343 ನಮಗೆ ಸಿಗ್ತದಪ್ಪ ಅಂದರೆ ನಮಗೆ 3,773 ಸಿಕ್ತು. ಓಕೆ, ಈಗ x ಕ್ಯೂಬ್ ವ್ಯಾಲ್ಯೂ ಸಿಕ್ತು. x ಕ್ಯೂಬ್ ಈಕ್ವಲ್ಸ್ ಟು 343. ಹಾಗಾದರೆ ಈ ಕ್ಯೂಬನ್ನು ನಾವೇನು ಮಾಡೋಣ, ಬಲಭಾಗಕ್ಕೆ ಹಾಕೋಣ. ಸೊ x ಈಕ್ವಲ್ಸ್ ಟು
ಸ್ಕ್ವೇರ್ ರೂಟ್ ಇತ್ತಲ್ಲ ಇದು ರೂಟ್ ಆಫ್ ಕರ್ಣೀಯ ಎಷ್ಟೈತಪ್ಪ ಅಂದರೆ 3 ಇದೆ, ಕರ್ಣೀಯ ಕ್ರಮ 3 ಇದೆ, 343 ಆಯಿತು. ಅಂದರೆ ಇದರ ಏನು ಮಾಡಬೇಕು, ಘನ ತೆಗಿಬೇಕು ನಾವು, ಹೌದಾ, ಘನ ಮೂಲ. ಓಕೆ, ಸೊ 343ರ ಘನಮೂಲ ಯಾವುದಪ್ಪ ಅಂದರೆ x = 7 ಆಗ್ತದೆ. 343 ಘನಮೂಲ 7, x = 7. ಆ ಸಂಖ್ಯೆಗಳು x ವ್ಯಾಲ್ಯೂ ಸಿಗ್ತದೆ ನಮಗೆ. ಈಗ ಆ ಸಂಖ್ಯೆಗಳನ್ನು ಕಂಡುಹಿಡ್ತಾ ಹೋಗೋಣ. ಆ ಸಂಖ್ಯೆಗಳು 2x = x ವ್ಯಾಲ್ಯೂನಾಗ x ಇದ್ದಲ್ಲಿ 7 ತುಂಬಿ, 2 × 7 ಅಂದ್ರೆ ಎಷ್ಟು, 14. ಒಂದನೇ ಸಂಖ್ಯೆ ಎಷ್ಟು, 14. 3 × x ಇದ್ದಲ್ಲಿ 7 ತುಂಬಿ, 3 × 7 3 7 21. ಎರಡನೇ ಸಂಖ್ಯೆ 4x 4 × 7 7 4 28. ಆ ಮೂರು ಸಂಖ್ಯೆಗಳು ಯಾವಪ್ಪ ಅಂದರೆ 14, 21, 28 ಆಗಿರ್ತವೆ. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಗಣಿತ ವಿಷಯದ FA1 ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನಿಮಗೆ ನಾಳೆ FA ಎಕ್ಸಾಮ್ನಲ್ಲಿ ಸುಲಭ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಹೈ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.